ಗುರುಗಳೇ, ನಿಜವಾಗಿ ದೇವರು ಅಂದರೆ ಯಾರು? ಉತ್ತಮ ಪ್ರಶ್ನೆ. ದೇವರು ಎಂದರೆ ಸೃಷ್ಟಿಗೆ ಕಾರಣನಾದವನು, ಎಲ್ಲವನ್ನು ನಡೆಸಿಕೊಂಡು ಹೋಗುವ, ಯಾವ ವ್ಯಾಮೋಹವೂ ಇಲ್ಲದ, ಯಾರಿಗೂ ತಾರತಮ್ಯ ಮಾಡದ, ಅನ್ಯಾಯ ಮಾಡದ, ಅವರವರು ಮಾಡುವ ಕರ್ಮಗಳಿಗೆ ಅವರವರ ಪ್ರಯತ್ನಕ್ಕೆ ತಕ್ಕಂತೆ ಫಲ ಕೊಡುವ, ಸಾಟಿ ಇಲ್ಲದ, ಕಣ್ಣಿಗೆ ಕಾಣದ ಒಂದು ಅದ್ಭುತವಾದ ಶಕ್ತಿ ಎನ್ನುತ್ತದೆ ಜ್ಞಾನ. ಈ ಜಗತ್ತು ಮುಂದುವರಿಯಲು ಅವನೇ ರೂಪಿಸಿದ ನಿಯಮಕ್ಕನುಸಾರವಾಗಿ ನಡೆಯುವವನೇ ದೇವರು. ಅದಕ್ಕಾಗಿಯೇ ನಿಯಮಗಳನ್ನು ರೂಪಿಸಿದ್ದಾನೆ. ಇಲ್ಲಿರುವುದರ ಜೊತೆಗೆ ಆ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ. ಗುರುಗಳೇ, ಹಾಗಾದರೆ ಭ್ರಮೆ ಎಂದರೇನು? ಉತ್ತಮ ಪ್ರಶ್ನೆ. ಮೂಲ ವೇದದಲ್ಲಿನ ವಿಷಯಗಳನ್ನು ಮರೆಮಾಚಿ ದೇವರು ಶಾಸ್ತ್ರ, ಸಂಪ್ರದಾಯ, ಆಚಾರ ವಿಚಾರಗಳಲ್ಲಿ ದಾರಿ ತಪ್ಪಿಸಿದ್ದಾರೆ. ವೇದದಲ್ಲಿ ದೇವರು ಎಂಬುದಕ್ಕೆ ಸುಂದರವಾದ ಅರ್ಥವಿದೆ. ಅದಕ್ಕೆ ದುರುಪಯೋಗ ಮಾಡಲು ಕಲ್ಪನಾಗ್ರಹಿತ ವಿಷಯಗಳನ್ನು ಬರೆದು ದಾರಿ ತಪ್ಪಿಸಿದ್ದಾರೆ ಇಂದಿನ ಜನಗಳು. ಇನ್ನೂ ವೈಜ್ಞಾನಿಕವಾಗಿ ಹೇಳುವುದಾದರೆ ಮನಸ್ಸಿನಲ್ಲಿ ಬರುವ ಕಲ್ಪನೆಗಳನ್ನು ಭ್ರಮೆ ಎನ್ನಲಾಗುತ್ತದೆ. ವಾಸ್ತವವಾಗಿ ಅದು ನಿಜವಾಗಿರುವುದಿಲ್ಲ. ಅದನ್ನು ಇನ್ಸೆಪ್ಷನ್ ಮೂವಿಯಲ್ಲಿ ನೀವು ಅನುಭವಿಸಬಹುದು. ಇಲ್ಯೂಷನ್ ನರೇಷನ್ ಅನ್ನು ಮಾಡಲಾಗಿದೆ. ಅಂದರೆ ನಮಗೆ ನಿಜ ಸುಳ್ಳು ಯಾವುದು ಎಂದು ಅಲ್ಲಿ ಗೊತ್ತಾಗುವುದಿಲ್ಲ. ಆ ಸ್ಥಿತಿಯನ್ನು ಭ್ರಮೆ ಎನ್ನಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಇದರ ತಿಳುವಳಿಕೆ ಅತಿ ಮುಖ್ಯ ಕಾರಣ. ಅವರನ್ನು ಮೋಸ ಮಾಡುವವರು ಸುತ್ತಮುತ್ತಲೇ ಇರುತ್ತಾರೆ. ಹಾಗಾಗಿ ಭ್ರಮೆಯ ತಿಳುವಳಿಕೆ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಸುತ್ತವಿರುವ ಊರಿಗೆ ಅತಿ ಅವಶ್ಯಕವಾಗಿರುತ್ತದೆ. ಗುರುಗಳೇ, ಶಾಸ್ತ್ರ ಎಂದರೇನು? ಹೇಳುತ್ತೇನೆ. ವಿಜ್ಞಾನ, ಗಣಿತ, ಜ್ಯೋತಿಷ್ಯ ಮುಂತಾದವುಗಳನ್ನು ಹೇಳುವುದು ಧರ್ಮತತ್ವಗಳ ಬಗ್ಗೆ ಬರೆದ ಪ್ರಮಾಣಗ್ರಂಥ ಎನ್ನುವುದು ಶಾಸ್ತ್ರ ಎಂಬ ಪದದ ಅರ್ಥ. ಅಂದರೆ ನಾವು ಪಾಲಿಸಬೇಕಾದ ಶಾಸ್ತ್ರಗಳು ವೈಜ್ಞಾನಿಕವಾಗಿರಬೇಕು, ಲೆಕ್ಕಾಚಾರಕ್ಕೆ ಸಿಗಬೇಕು, ತರ್ಕಬದ್ಧವಾಗಿರಬೇಕು. ಅವುಗಳ ಮೂಲಕ ಧರ್ಮತತ್ವಗಳನ್ನು ವಿವರಿಸುವಂತಿರಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವು ಪ್ರಮಾಣದ ಗ್ರಂಥವಾಗಿರಬೇಕು. ಪ್ರಮಾಣೀಕರಣ ಎಂದರೆ ಆಧಾರ ಸಹಿತ ದೃಢಪಡಿಸಲು ಬರುವಂತಿರಬೇಕು. ಹಾಗಿದ್ದರೆ ಮಾತ್ರ ಅವು ಸರಿಯಾದ ಶಾಸ್ತ್ರಗಳು ಎನಿಸುತ್ತವೆ. ಇದು ಶಾಸ್ತ್ರ ಎಂಬ ಪದದ ಅರ್ಥ. ಅಂದರೆ ವೈಜ್ಞಾನಿಕ ಅಥವಾ ಲಾಜಿಕ್ ಮಾತ್ರವೇ ಶಾಸ್ತ್ರವಾಗುತ್ತದೆ. ಇದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದು ಅತಿ ಮುಖ್ಯ. ತಿಳಿಯದಿದ್ದರೆ ಅದು ಮೂಢನಂಬಿಕೆಯಾಗಿ ಬಿಡುತ್ತದೆ.